ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇಂಟೀರಿಯರ್ಗೆ ಪ್ಲೇವುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳಿದೆ, ಹಾಗೇನೆ ಪ್ಲೇವುಡ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಿದೆ. ತುಂಬಾ ಜನ ನೀವು ನನ್ನ ಕಾಲ್ ಮಾಡಿದಾಗ ನೀವು ಯಾವ ಬ್ರ್ಯಾಂಡ್ ಪ್ಲೇವುಡ್ನ ಯೂಸ್ ಮಾಡೋದು ಅಂತ ನಾನು ಕೇಳ್ತಿರ್ತೀರಾ. ನನ್ನ ಪ್ರಕಾರ ನೀವು ಎಲ್ಲೇ ಇಂಟೀರಿಯರ್ನ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೂ ಪ್ಲೇವುಡ್ ಬ್ರ್ಯಾಂಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಏನಕ್ಕೆ ಅಂತಂದ್ರೆ ಯಾವುದೇ ಪ್ಲೇವುಡ್ ಮೇಲೆ ಬೇಕಿದ್ರು ಯಾವ್ದು ಸಿಲ್ ಆದ್ರೂ ಹಾಕೋಬಹುದು. ನೀವು ಬ್ರ್ಯಾಂಡ್ಗಿಂತನೂ ಪ್ಲೇವುಡ್ನ ಎದುರುಗಡೆಯಿಂದ ನೋಡ್ಬಿಟ್ಟು ನೀವು ಅಲ್ಲಿ ಯೂಸ್ ಮಾಡಿರೋ ಕೋರ್ ಆಗಿರ್ಲಿ ಅಥವಾ ಅದ್ರ ಮೇಲೆ ಇರೋ ಫೇಸ್ ಆಗಿರ್ಲಿ ಅದನ್ನ ನೋಡಿ ನೀವು ಜಡ್ಜ್ ಮಾಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೂ ಅದನ್ನೇ ಹೇಳಿದೀನಿ. ಫೇಸ್ ಆಗಿರ್ಲಿ ಕೋರ್ ಆಗಿರ್ಲಿ ಅದನ್ನ ನೋಡ್ಬಿಟ್ಟೇನೆ ನಿಮ್ಗೆ ಪ್ಲೇವುಡ್ ಹೇಗಿದೆ ಅಂತ ತಿಳ್ಕೊಳ್ಳೋದು. ಜಸ್ಟ್ ನೀವು ಬ್ರ್ಯಾಂಡ್ ನ ಕೇಳ್ಬಿಟ್ಟು ಅದ್ರ ಮೇಲೆ ನೀವು ಕೆಲಸನ ಕೊಡ್ತೀರಾ ಅಂತಂದ್ರೆ ಇಟ್ಸ್ ನಾಟ್ ಎ ಗುಡ್ ಥಿಂಗ್. ನಾವು ಯಾವ ಪ್ಲೇವುಡ್ ನ ಯೂಸ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪ್ಲೇವುಡ್ ಕೋರ್ ಯಾವ ತರ ಇರಬೇಕು, ಫೇಸ್ ಯಾವ ತರ ಇರಬೇಕು ಅಂತ ಹೇಳಿ. ನಾವಿಲ್ಲಿ ಯೂಸ್ ಮಾಡಿರೋದು ಬಂದು ಗರ್ಜನ್ ಫೇಸ್, ಕಂಪ್ಲೀಟ್ಲಿ ಗರ್ಜನ್ ಫೇಸ್ ನ ಯೂಸ್ ಮಾಡಿದೀವಿ. ಹಾಗೇನೆ ಲೇಯರ್ ಬಂದು ನೀಮ್ ಮತ್ತೆ ಯೂಕಲಿಪ್ಟಸ್ ಲೇಯರ್ ನ ಯೂಸ್ ಮಾಡಿದೀವಿ. ಒಂದು ಲೇಯರ್ ನೀಮ್ ಇದ್ರೆ ಇನ್ನೊಂದು ಲೇಯರಿಗೆ ನಾವು ಯೂಕಲಿಪ್ಟಸ್ ಅಂದ್ರೆ ನೀಲಗಿರಿನ ಯೂಸ್ ಮಾಡಿದೀವಿ. ಇದು ಫ್ಯಾಕ್ಟ್ರಿಯಿಂದ ಬಂದಿರೋಂಥ ಮೆಟೀರಿಯಲ್ಲು. ನೀವು ಎಲ್ಲ ಕಟ್ ಪೀಸಲ್ಲೂ ನೋಡ್ತಿರ್ಬೋದು, ಕೋರ್ ಆಲ್ಮೋಸ್ಟ್ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ನಾನು ಇದುವರೆಗೂ ಮಾಡಿರೋ ಕೆಲಸಗಳಲ್ಲಿ ಯಾವುದ್ರಲ್ಲಿ ಕಾಂಪ್ರಮೈಸ್ ಆದ್ರೂ ಕೂಡ ಪ್ಲೇವುಡಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಬಿಕಾಸ್ ಪ್ಲೇವುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತು.